ಬೆಂಗಳೂರು ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಏಜೆಂಟ್ಗಳ ನಡುವೆ ಎಸ್ಐಆರ್ ಪ್ರಕ್ರಿಯೆ ವೇಳೆ ತೀವ್ರ ವಾಗ್ವಾದ ನಡೆದಿದೆ. ಆರಂಭದಲ್ಲೇ ಕಾಂಗ್ರೆಸ್ ಏಜೆಂಟ್ಗಳನ್ನ ನಿರ್ಲಕ್ಷ್ಯ ಮಾಡಿ ಬಿಜೆಪಿ ಏಜೆಂಟ್ಗಳ ಜೊತೆ ಸಭೆ ನಡೆಸಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಸ್ಥಳಕ್ಕೆ ಒಟ್ಟು 14 ಬಿಎಲ್ಒಗಳು ಮಾತ್ರ ಹಾಜರಾಗಿದ್ದು, ಅಗತ್ಯವಾದ 31 ಮಂದಿ ಹಾಜರಿರದ ಕಾರಣ ಎಸ್ಐಆರ್ ಪ್ರಕ್ರಿಯೆ ಆರಂಭವಾಗದೆ ಸ್ಥಗಿತಗೊಂಡಿದೆ ಎಂದು ತಿಳಿದು ಬಂದಿದೆ. 31 ಜನರು ಇಲ್ಲದೆ ಎಸ್ಐಆರ್ ಮಾಡೋಕೆ ಬಿಡಲ್ಲ ಎಂದು ಕಾಂಗ್ರೆಸ್ ಏಜೆಂಟ್ ಪಟ್ಟು ಹಿಡಿದಿದ್ದಾರೆ. ಮತ್ತೊಂದೆಡೆ ಬಿಜೆಪಿ ಏಜೆಂಟ್ಗಳು 11 ಜನರನ್ನ ಕಳಿಸಿ ಪ್ರಕ್ರಿಯೆ ಮುಂದುವರಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಈ ಗಲಾಟೆಯ ಪರಿಣಾಮವಾಗಿ ಚಾಮರಾಜಪೇಟೆಯಲ್ಲಿ ಎಸ್ಐಆರ್ ಕಾರ್ಯಾಚರಣೆ ಇನ್ನೂ ಆರಂಭವಾಗಿಲ್ಲ. ಸ್ಥಳದಲ್ಲಿ ಗೊಂದಲದ ಪರಿಸ್ಥಿತಿ ಮುಂದುವರೆದಿದೆ. ಎಲ್ಲ ಪಕ್ಷದವರು ಕರೆದಿದ್ದೀರಾ?